ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಿಮ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ ತಿಳಿಸ್ಕೊಡೋದಿಕ್ಕೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ. ಗುರುಗಳೇ, ದಾನಗಳ ಬಗ್ಗೆ ತಿಳಿಸ್ತಾ ಬಂದಿದ್ರಿ. ಇನ್ನು ಶನಿವಾರದ ದಿನ ಯಾವ ಒಂದು ದಾನವನ್ನ ಮಾಡಬೇಕು, ಅದರ ಜೊತೆನಲ್ಲಿ ನೀವು ನೀಡ್ತಾ ಇರುವಂತಹ ಟಿಪ್ಸ್, ಈ ಮನೆ ಮದ್ದು ಆರ್ಥಿಕ ಸದ್ದು ವಿಚಾರದಲ್ಲಿ ಇವತ್ತು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ನುಗ್ಗೆ ಸೊಪ್ಪು ಇದೆಯಲ್ಲ, ಕಿತ್ತಳೆ ಹಣ್ಣು, ಬಾಳೆಹಣ್ಣು, ಕುಂಬಳಕಾಯಿ, ಇನ್ನು ಬೇರೆಯವರು ಉಪಯೋಗಿಸ್ತಕ್ಕಂತಹ ಮೊಟ್ಟೆ, ಇದಕ್ಕಿಂತಲೂ ಹೆಚ್ಚಿನ ಅಧಿಕವಾಗಿರತಕ್ಕಂತಹ 7 ಪಟ್ಟು ಹೆಚ್ಚು ಶಕ್ತಿ ಇದೆ ಯಾವುದರಲ್ಲಿ? ನುಗ್ಗೆ ಸೊಪ್ಪಿನಲ್ಲಿ. ಈ ನುಗ್ಗೆ ಸೊಪ್ಪನ್ನ ತಿಂಗಳಿಗೆ 1 ಬಾರಿ ಅಥವಾ 2 ಬಾರಿ ಏನಾದರೂ ಬಳಸಿದ್ದೇ ಆದರೆ, ಉಪಯೋಗಿಸಿದ್ದೇ ಆದರೆ ನಿಶಕ್ತಿ ಹೋಗ್ತಾ ಅವರ ಬಾಡಿನಲ್ಲಿ ಶೀಘ್ರವಾಗಿ ನಮ್ಗೆ ಗೊತ್ತಾಗ್ತಕ್ಕಂಥದ್ದು, ಈಗ ಯಾರಾದ್ರೂ ಈ ಒಲಿಂಪಿಕ್ ಕ್ರೀಡೆಗಳಲ್ಲಿ ಸಡನ್ ಆಗಿ ಬಿದ್ಬಿಟ್ರೆ ಅವರಿಗೆ ಗ್ಲೂಕೋಸ್ ಕೊಡ್ತಾರಲ್ಲ, ಹೇಗೆ ತಕ್ಷಣ ಎದ್ದೇಳಲಿಕ್ಕೆ ಎನರ್ಜಿ ಬೂಸ್ಟ್ ಆಗುತ್ತೆ ಅಂತ. ಇದು ಅದರ 10 ಪಟ್ಟು ಅಷ್ಟು ಎನರ್ಜಿ ಇರ್ತಕ್ಕಂತಹದ್ದು. ನಮಗೆ ಎಷ್ಟೋ ಡಾಕ್ಟರ್ ಕೊಡ್ತಕ್ಕಂತಹ ಸಜೆಷನ್ ಏನಿರುತ್ತೆ, ಟ್ಯಾಬ್ಲೆಟ್ಸ್, ಅವು ಯಾವುದು ಬೇಕಾಗಿಲ್ಲ. ಇದನ್ನ ಬಳಸ್ತಕ್ಕಂಥದ್ದು ಹೇಗೆ ನಮ್ಮ ಎನರ್ಜಿ ಶೀಘ್ರವಾಗಿ ನಮಗೆ ಬರಬೇಕು ಅಂತಂದ್ರೆ ನುಗ್ಗೆ ಸೊಪ್ಪನ್ನು ಬಳಸ್ಬೇಕು. ಗೊತ್ತಿಲ್ಲ ಯಾರು ಎಲ್ಲಿ ಬಳಸ್ತಾ ಇದ್ದಾರೆ, ಹೇಗೆ ಬಳಸ್ತಾ ಇದ್ದಾರೆ ಗೊತ್ತಿಲ್ಲ. ಅದನ್ನ ಮಾಡೋ ಒಂದು ಪದ್ಧತಿ ಇರುತ್ತೆ. ಈ ಹಳಬರಿಂದ ತಿಳ್ಕೊಳ್ತಾ ಅದನ್ನ ಪಲ್ಯ ಮಾಡ್ತಾ, ಸಾಂಬಾರು ಮಾಡ್ತಾ, ಅದರ ಬಹಳ ಉಪಯೋಗ ಇದೆ. ಅದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಉಪಯೋಗ ಇದೆ. ಅಂತಹದ್ದನ್ನ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಈ ದಿನದ ಒಂದು ಆರ್ಥಿಕಾಭಿವೃದ್ಧಿಗೆ ನಾವು ಮೊರೆ ಹೋಗ್ಬೇಕಾದ್ರೆ ಶುಕ್ರ, ಶನಿ, ರಾಹು ಈ 3 ಗ್ರಹಗಳ ಸಂಬಂಧ ಇರ್ತಕ್ಕಂಥದ್ದು. ಏನಾದ್ರೂ ನಾನು ದಾನ ಮಾಡ್ತೀನಿ ಅಂತಂದ್ರೆ ಮನೆಗೆ ಇವತ್ತೊಂದು ತರತಕ್ಕಂತಹದ್ದು. ಏನ್ ತರಬೇಕು? ಇವತ್ತು ನಾವು ಎಳ್ಳನ್ನ ದಾನ ಮಾಡ್ತಕ್ಕಂತಹದ್ದನ್ನ ಶನಿವಾರ ದಿವಸ, ಉಪ್ಪನ್ನ ದಾನ ಮಾಡ್ತಕ್ಕಂತಹದ್ದು, ಇನ್ನು ಬಿಳಿಯ ವರ್ಣದ ವಸ್ತ್ರವನ್ನ ದಾನ ಮಾಡ್ತಕ್ಕಂತಹದ್ದು. ಈ 3 ಕೂಡ ನಾವು ದಾನ ಮಾಡ್ತಾ ಮನೆಗೆ ಬರಬೇಕಾದ್ರೆ ದೀರ್ಘಕಾಲವಾಗಿ ಏನಿರುತ್ತೋ ಅದನ್ನ ಅಂತ ಹೇಳ್ತಾನೆ. ಏನ್ ದೀರ್ಘವಾಗಿ ನಾವು ಆಹಾರಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಅಂತಂದ್ರೆ, ಆಹಾರದ ಪದ್ಧತಿನಲ್ಲಿ ನೀವು ತರಲೇಬೇಕಾಗಿರತಕ್ಕಂಥದ್ದು ತುಪ್ಪ ಹಾಗೂ ಬೆಣ್ಣೆಯನ್ನ ಮನೆಗೆ ತರ್ತೀನಿ ಅಂತಂದರೆ, ದಾನ ಕೊಟ್ಟಾದ್ಮೇಲೆ ಇದನ್ನ ತರ್ತೀನಿ ಅಂತಂದ್ರೆ ಗೊತ್ತಿಲ್ಲ. ನಿಮ್ಮಲ್ಲಿ ಒಂದು ಚಮತ್ಕಾರ, ಯಾವತ್ತೋ ಮಾಡಿರ್ತಕ್ಕಂಥ, ಎಂದೋ ಮಾಡಿರ್ತಕ್ಕಂತಹ ಲವಶೇಷವೂ ಪಾಪ ಉಳಿಯದೆ ಕರ್ಮ ಕರಗಿ ನಿಮಗೆ ಸತ್ಕರ್ಮ ಉಳಿತಕ್ಕಂಥದ್ದು. ಅದರಿಂದಲೇ ಆರ್ಥಿಕಾಭಿವೃದ್ಧಿಯನ್ನ ತಾವು ಪಡ್ಕೊಳ್ತೀವಿ. ಖಂಡಿತವಾಗ್ಲೂ ಗುರುಗಳೇ, ಇವತ್ತು ಶನಿವಾರ ಆಗಿರೋದ್ರಿಂದ ಯಾವ 3 ದಾನಗಳನ್ನ ಮಾಡ್ಬೇಕು ಅಂತ ತಿಳಿಸ್ಕೊಟ್ರಿ. ಅದರ ಜೊತೆನಲ್ಲಿ ಮನೆ ಮದ್ದು ಕೂಡ ಬಹಳ ಅದ್ಭುತವಾಗಿತ್ತು. ಯಾಕಂದ್ರೆ ಮಕ್ಕಳು ಎಲ್ಲೋ ಒಂದು ಕಡೆ ಈ ಸೊಪ್ಪು ಅದು ಇದು ಅಂತಂದ್ರೆ ತಿನ್ನೋದಿಲ್ಲ, ಜಂಕ್ ಫುಡ್ಸ್ ಜಾಸ್ತಿ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಆದ್ರೆ ನೀವು ತಿಳಿಸಿದಾಗ ಅದಕ್ಕೆ ಒಂದು ವೆಯ್ಟೇಜ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ದೇಹಕ್ಕೆ ಅನುಕೂಲ ಮಾಡ್ಕೊಡುತ್ತೆ ನುಗ್ಗೆ ಸೊಪ್ಪು ಅಂತಂದ್ರೆ ನಾವು ವಾರದಲ್ಲಿ ಒಮ್ಮೆ ಆದ್ರೂ ಬಳಸುವಂಥದ್ದು ಸೂಕ್ತ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ತಮ್ಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ಮನೆಯ ಮದ್ದಲ್ಲಿ ಎಷ್ಟು ಅದ್ಭುತವಾಗಿರುವಂತದ್ದು, ಎಲ್ಲಾ ಕಡೆ ಸಿಗುವಂತದನ್ನೇ, ಆದ್ರೆ ಅದನ್ನ ನೀವು ತಗೊಳ್ಳೋದ್ರಿಂದ ನಿಮ್ಮ ಒಂದು ಎಲ್ಲೋ ಒಂದು ಲೈಫ್ ನಲ್ಲಿ ಆಗಿರಬಹುದು, ನಿಮ್ಮ ಒಂದು ಎನರ್ಜಿ ಲೆವೆಲ್ಸ್ ಯಾವ ರೀತಿ ಬೂಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಗುರುಗಳು ತಿಳಿಸ್ಕೊಟ್ರು. ಇನ್ನು ಶನಿವಾರ ಆಗಿರೋದ್ರಿಂದ ಯಾವ ದಾನಗಳನ್ನ ನೀವು ಇವತ್ತು ಮಾಡ್ಲೇಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.